ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್. ಎಲ್ಲ ಹೇಗಿದ್ದೀರಾ? ಹಾಯ್ ಎವ್ರಿವನ್. ಎಲ್ಲರಿಗೂ ರಮ್ಯವನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್ ಎವ್ರಿವನ್, ಎಲ್ಲರಿಗೂ ರಮ್ಯವನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು ಮಾತಾಡಿ ಅಂತ ಅಂದ್ಕೊತೀನಿ. ಸ್ವಲ್ಪ ತಲೆನೋವ್ತಾ ಇದೆ. ಸಂಡೇ ವಿಡಿಯೋ ಇದು, ಸಂಡೇ ವ್ಲಾಗ್ ಆಗಿರುತ್ತೆ. ಮತ್ತು ಸ್ವಲ್ಪ ವಿಡಿಯೋಸ್ ಇದೆ, ಅದು ನಿನ್ನೆ ಫ್ರೈಡೇ ಮತ್ತು ಸ್ಯಾಟರ್ಡೇ ಎರಡು ಸೇರಿಬಿಟ್ಟು ಒಂದು ಸ್ವಲ್ಪ ವಿಡಿಯೋಸ್ ಇದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಇದ್ರ ಜೊತೆಗೆ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ತಲೆನೋವ್ತಾ ಇದೆ. ಇವಾಗ ಒಂದು ಬ್ಲೌಸ್ ಇದೆ, ಇದು ಕಟಿಂಗ್ ಆಗಿದೆ ಆಲ್ರೆಡಿ. ಇದು ಇವಾಗ ಸ್ಟಿಚ್ ಮಾಡಬೇಕು. ನಿನ್ನೆ ವಿಡಿಯೋನು ಇದರಲ್ಲೇ ಆ್ಯಡ್ ಮಾಡ್ತೀನಿ. ಅದರಲ್ಲಿ 2 ಬ್ಲೌಸ್ ಹೊಲ್ದಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೇನು ಕಂಟೆಂಟ್, ಯಾವ ಥರ ಕಂಟೆಂಟಲ್ಲಿ ವಿಡಿಯೋ ಮಾಡೋದು ಅದನ್ನು ಒಂದು ಹೇಳಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅದೆಲ್ಲ ಮೆಸೇಜ್ ಹಾಕಿ ಆಯಿತಾ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಹಾಕ್ತೀನಿ. ಇನ್ನು ಹೇರ್ ಸ್ಟೈಲ್ ನನಗೆ 1-2 ಜನ ಹೇಳಿದ್ರು, ನೀನೇ ಫೇಸಲ್ಲಿ ಫ್ರಂಟಿಂದ ಟ್ರೈ ಮಾಡೋ ಫೇಸ್ಗೆ ಅಂತ. ಬಟ್ ನಾನು ಮಾಡ್ಬೋದು, ಬಟ್ ನನ್ನ ಹೇರ್ ಮೇಲೆ ನಾನು ಯಾವುದೇ ಅಂದರೆ ಡೈಲಿ ಈಗ 100 ವೀಡಿಯೋಸ್ ಅಂದರೆ ನಾನು ಡೈಲಿ ವೀಡಿಯೋಸ್ ಮಾಡಬೇಕಾಗುತ್ತೆ. ಡೈಲಿ ವೀಡಿಯೋಸ್ ಮಾಡ್ಬೇಕಂದ್ರೆ ನಂದು ನೀವು ನೋಡಿದ್ದೀರಲ್ಲ, ಈ ಥರ ಸಿಲ್ಕಿ ಥರ ಇದೆ, ಫುಲ್ ಸ್ಮೂತ್ ಇದೆ ನಂದು. ಫಸ್ಟ್ ಆಫ್ ಆಲ್ ನಾನು ಸ್ಟ್ರೇಟ್ನಿಂಗ್ ಮಾಡಿಸಿದ್ದೀನಿ ಆಯಿತಾ. ಹೇರ್ಸ್ನ ಸ್ಟ್ರೇಟ್ನಿಂಗ್ ಮಾಡಿಸಿರೋದ್ರಿಂದ ನನಗೆ ನನ್ನ ಹೇರ್ ಮೇಲೆ ಯಾವುದೇ ಹೇರ್ ಸ್ಟೈಲು ನಿಲ್ಲಲ್ಲ. ಈ ಥರ ಇಷ್ಟು ಸ್ಮೂತ್ ಇರೋ ಹೇರ್ಸಲ್ಲಿ ಯಾವುದು, ಇವಾಗ ನೋಡಿ ನಾನು ಜಸ್ಟ್ ಹೀಗೆ ಟ್ವಿಸ್ಟ್ ಮಾಡಿದ್ರೆ ಅದು ಈ ಥರ ಬೆಂಡಾಗಿ ಈ ಥರ ಬರುತ್ತೆ, ಬಿಟ್ಟರೆ ಅದೀಗ ಫುಲ್ ಹೀಗೆ ಮೇಲೆ ಹೋಗಿ ಹೀಗೆಲ್ಲ ನಿಲ್ಲಲ್ಲ. ಈ ಥರ ಫುಲ್ ಈ ಥರ ಬರಲ್ಲ. ಹಿಂಗೆ ಪ್ರೆಸ್ ಮಾಡಿ ಕೊಟ್ಟರಷ್ಟೇ ಈ ಥರ ಒಂದು ರೌಂಡ್ ಸರ್ಕಲ್ ಆಗುತ್ತೆ, ಆ ಥರ ಇರುತ್ತೆ. ಅದಕ್ಕೆ ನಾನು ಕ್ಲಿಪ್ ಆಗಲಿ ಅಥವಾ ಇದು ಯಾವುದೇ ಸ್ಪ್ರೇ ಆಗಲಿ ಇಲ್ಲಾಂದರೆ ಕ್ರಿಂಪಿಂಗ್ ಆಗಲಿ ಆ ಥರ ಯೂಸ್ ಮಾಡಿನೇ ನಾನು ನಂದು ಹೇರ್ ಸ್ಟೈಲ್ ಮಾಡಬೇಕಾಗತ್ತೆ. ಸೊ ಅದನ್ನು ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ಬಟ್ ಡೈಲಿ ಮಾಡೋದ್ರಿಂದ ನನಗಿರೋದೇ ಇಷ್ಟು ಹೇರ್ಸು. ಅದು ಇವಾಗ ಊರಿಗೆ ಬಂದಮೇಲೆ ಅದಾದರೂ ಉಳ್ಕೊಂಡಿದೆ. ಬೆಂಗಳೂರಲ್ಲೇ ಇದ್ದಿದ್ರೆ ಇವಾಗ ಅದನ್ನು ಇಷ್ಟೊತ್ತು ಒಳಗಡೆ ಹೋಗಿರೋದು ಅಷ್ಟೇ ಇರೋದು. ಮತ್ತು ಡೈಲಿ 100 ವೀಡಿಯೋಸ್ ಚಾಲೆಂಜ್ ತೊಗೊಂಡಿದ್ದೀನಿ ಅಂತ ಡೈಲಿ ನನ್ನ ಹೇರ್ಸ್ ಮೇಲೆ ಪ್ರಯೋಗ ಮಾಡೋದ್ರಿಂದ ಆಗಲ್ಲ. ಕ್ರಿಂಪಿಂಗ್ ಇಲ್ಲದೇನೆ ನನ್ನ ಹೇರ್ ಸ್ಟೈಲ್ ಯಾವುದೂ ಆಗಲ್ಲ. ಅದೇ ನಂದೇನಾದರೂ ನ್ಯಾಚುರಲ್ಲಾಗಿ ನನ್ನ ಕರ್ಲಿ ಹೇರ್ಸೇ ಆಗಿದ್ರೆ, ಇವಾಗ ನಾನು ಸ್ಟ್ರೇಟ್ನಿಂಗ್ ಆಗಿರೋದಿಲ್ಲ. ಆಲ್ರೆಡಿ ನನ್ನ ಹೇರ್ ಇರೋದು ಸ್ಟ್ರೇಟೇ. ನಾನು ಇವಾಗ ಕ್ರಿಂಪಿಂಗ್ ಮಾಡ್ದೇನೆ, ಇವಾಗ ನಂದೇನಾದ್ರು ಕರ್ಲಿ ಹೇರ್ಸ್ ಆಗಿದ್ದರೆ ನಾನು ಹಾಗೆ ಹೇರ್ ಸ್ಟೈಲ್ ಮಾಡ್ಬೋದು. ಕರ್ಲಿ ಹೇರ್ ಇದ್ದರೆ ಯಾವುದೇ ಕ್ರಿಂಪಿಂಗ್ ಅವಶ್ಯ ಇರಲ್ಲ ಆಯಿತಾ. ಕರ್ಲಿ ಹೇರ್ ಇಲ್ಲ ಅಂದಾಗ ಕ್ರಿಂಪಿಂಗ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ಹೇರ್ಸ್ ಮೇಲೆ ನಾನು ಪ್ರಯೋಗ ಮಾಡಲ್ಲ. ಏನಾದರೂ ಇವಾಗ ಮಿಡಲ್ಲಿ ಯಾವುದಾದ್ರೂ ಫ್ರೀ ಇದ್ದಾಗ ಅಥವಾ ನೆಕ್ಸ್ಟ್ ಏನೋ ಒಂದು ಸ್ಪೆಷಲ್ ಹೇರ್ ಸ್ಟೈಲ್ ಏನೋ ತುಂಬ ಚೆನ್ನಾಗಿದೆ, ನನ್ನ ಹೇರ್ಸ್ ಮೇಲೆ ಟ್ರೈ ಮಾಡ್ಬೋದು ಅನ್ನೋ ಥರ ಇದ್ದರೆ ಕ್ರಿಂಪಿಂಗ್ ಆದ್ರೂ ಓಕೆ, ನಾನು ಮಾಡಿ ತೋರಿಸ್ತೀನಿ. ಬಟ್ ಎಲ್ಲ ವೀಡಿಯೋಸು ಆಗಲ್ಲ. ಇವಾಗ ಸದ್ಯಕ್ಕೆ ನಾನು ಇವಾಗ ಲೇಸ್ ಹೇರ್ ಸ್ಟೈಲ್ ಬಂದುಬಿಟ್ಟು ಅದು ಟ್ರೆಂಡಿಂಗಲ್ಲಿದೆ. ಬಟ್ ಇಲ್ಲಿ ಲೋಕಲಲ್ಲಿ ಇನ್ನೂ ಬಂದಿಲ್ಲ. ಬೆಂಗಳೂರು ಕಡೆ ಎಲ್ಲ ಅದಿರೋದು ಟ್ರೆಂಡಿಂಗಲ್ಲಿದೆ ಲೇಸು. ಅದು ಅಲ್ಲಿಂದ ಹೇರ್ ಸ್ಟೈಲ್ ಬೇರೆ ಥರ ಮಾಡ್ಬೋದು. ನಾನು ಫಸ್ಟ್ ವಿಡಿಯೋ ಹಾಕಿದ್ದೀನಲ್ಲ ಆ ವಿಡಿಯೋ ಬಂದುಬಿಟ್ಟು ಆ ಥರ ಹೇರ್ ಸ್ಟೈಲ್ ಬಂದುಬಿಟ್ಟು ಇವಾಗ ಟ್ರೆಂಡಿಂಗಲ್ಲಿದೆ. ಯಾವುದೇ ಜುವೆಲ್ಸ್ ಹಾಕೋದಾಗಲಿ ಫ್ಲವರ್ಸ್ ಹಾಕೋದಾಗಲಿ ಅದಕ್ಕಿಂತಲ್ಲ ಇದು ಟ್ರೆಂಡಿಂಗಲ್ಲಿದೆ. ಅಂದರೆ ಲೈಟ್ ವೆಯ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಇಷ್ಟಪಡ್ತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅದರಲ್ಲೇ ಇರ್ಬೋದು ಅಂತ ಅದು ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಆ ಥರ ಹೇರ್ ಸ್ಟೈಲ್ ಇನ್ನೂ ಬೇರೆ ಇದೆ, ಅದೆಲ್ಲ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇದೆಲ್ಲ ನಾನು ತೋರಿಸಿರೋಂಥ ಹೇರ್ ಸ್ಟೈಲು ಆರಾಮಾಗಿ ಈಸಿಯಾಗಿ ಮಾಡ್ಬೋದು, ಯಾವುದೂ ಕಷ್ಟ ಇಲ್ಲ ಆಯಿತಾ. ನಾನಿವಾಗ ಬ್ಲಾಗ್ ಥರನೇ ಅದು ಮಾಡಿ ಡೈಲಿ ಒಂದೊಂದು ವೀಡಿಯೋಸ್ನು ಬ್ಲಾಗ್ ಥರನೇ ಲಾಂಗ್ ವೀಡಿಯೋಸಲ್ಲಿ ಹಾಕ್ಬೋದಿತ್ತು. ಬಟ್ ಬೇಡ, ಶಾರ್ಟ್ಸಲ್ಲೇ ಇರಲಿ, ಸ್ವಲ್ಪ ಸ್ಪೀಡಾಗಿರಲಿ, ನೋಡೋಕ್ಕೆ ಎಲ್ರಿಗೂ ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ಶಾರ್ಟ್ಸಲ್ಲಿ ಹಾಕ್ತಾಯಿದ್ದೀನಿ. 100 ಶಾರ್ಟ್ಸ್ ಮಾಡ್ತೀನಿ. ಓಕೆ, ನೆಕ್ಸ್ಟು ಇನ್ನು ಒಂದು 5-6 ಹೇರ್ ಸ್ಟೈಲ್ನ ಎಡಿಟಿಂಗ್ ಮಾಡಿ ಇಟ್ಟಿದ್ದೀನಿ. ಡೈಲಿ ಹಾಕ್ತೀನಲ್ಲ, ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ. 2 ಗಂಟೆ ಆಗಿದೆ ಟೈಮು. ಇವತ್ತೇನೋ ಊಟ ಏನೂ ಇಲ್ಲ. ನಾನು ಡೈಲಿ ಮಧ್ಯಾಹ್ನ ಊಟ ಮಾಡಲ್ಲ. ಮಧ್ಯಾಹ್ನ ಬೆಳಿಗ್ಗೆ ಏನಾದರೂ ತಿನ್ಕೊಂಡು ಬಂದಿರ್ತೀನಲ್ಲ ಅದರಲ್ಲೇ ಇರ್ತೀನಿ. ದಿಯನ್ ಜೊತೆಗೆ ಏನಾದರೂ ಬಂದರೆ ಊಟ ಮಾಡ್ತೀನಿ, ತರ್ತೀನಿ ಊಟನ ಮನೆಯಿಂದ. ದಿಯನ್ ಜೊತೆಗೆ ಬಂದಿಲ್ಲ, ನಾನು ಒಬ್ಬಳೇ ಬಂದಿದ್ದೀನಿ ಅಂತ ಹೇಳಿದ್ರೆ ಊಟ ತರಲ್ಲ. ಹಾಗೆ ಮಾಡೋಕ್ಕಾಗಲ್ಲ ಅಷ್ಟೇ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಹಾಕಿ ಆಯಿತಾ.
ನೆಕ್ಸ್ಟ್ ಇನ್ನೇನು ಇಷ್ಟ ತಲೆನೋವ್ತಾ ಇದೆ, ತುಂಬ ತಲೆನೋವ್ತಾ ಇದೆ, ಗೊತ್ತಿಲ್ಲ ರೀಸನ್ ಏನು ಗೊತ್ತಿಲ್ಲ, ತಲೆನೋವ್ತಾ ಇದೆ. ಓಕೆ, ಸಂಡೇ ಅದಾಯ್ತಲ್ಲ, ನಾನು ಮನೆಗೆ ಹೋದೆ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಆಗಿರೋ ವಿಡಿಯೋಸ್ ಏನೂ ತೊಗೊಂಡಿಲ್ಲ. ನೆಕ್ಸ್ಟ್ ಡೇ ಸಂಜೆ ಬರುವಾಗ ಮೀನು ತೊಗೊಂಡು ಬಂದಿದ್ದೆ. ಮೀನು ಒಂದು ಎರಡೇ ಮೀನಿತ್ತು, ಅದನ್ನು ತಂದಿದ್ದೆ. ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಮನೆಗೆ ಬಂದುಬಿಟ್ಟು. ಫಸ್ಟ್ ಡ್ರೆಸ್ಸಲ್ಲಿ ಏನೂ ಬಿಚ್ಚಿಲ್ಲ, ಫಸ್ಟು ಫ್ರೈ ಮಾಡಿ ಹಾಗೆ ಇಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಫಸ್ಟ್ ರೆಡಿ ಮಾಡ್ತಾ ಇದ್ದೆ. ನನಗಂತೂ ಮೀನು ಅಂದರೆ ತುಂಬ ಇಷ್ಟ. ತರಕಾರಿ ಸಾರು ಇರಬೇಕು, ಮೀನು ಫ್ರೈ ಇರಬೇಕು, ಅದೇ ಥರ ಆಗಿತ್ತು ಅವತ್ತು. ಪ್ಯಾಕೆಟ್ ಬರುತ್ತಲ್ಲ, 10 ರೂಪೀಸ್ ಪ್ಯಾಕೆಟ್, ಒಂದು ಪ್ಯಾಕೆಟ್ ಇದ್ದರೂ ಸಾಕಾಗುತ್ತೆ. ನಾನು ಅಮ್ಮ ಇಬ್ಬರೇ ಇದ್ದರು, ದಾದಾ ಸಿದ್ದಾಪುರಕ್ಕೆ ಕೆಲ್ಸಕ್ಕೆ ಹೋಗಿದ್ದಾರೆ. ನಾನು ಅಮ್ಮ ದಿಯಾ 3 ಜನ ಇರೋದು. ಸೊ 2 ಮೀನಿತ್ತು, ತುಂಬ ದೊಡ್ಡದಾಗಿರೋದ್ರಿಂದ ಇಷ್ಟು ಚಿಕ್ಕ ಪೀಸ್ ಆಯಿತು. ಅದು ಮೀನು ಹೆಸರೇನು ಅಂತ ಗೊತ್ತಿಲ್ಲ ನನಗೆ, ಬಂಗಡೆ ಅಲ್ಲ, ಈ ಬೇರೆ ಮೀನು. ಆಮೇಲೆ ಅದನ್ನೇ ಫ್ರೈ ಮಾಡಿದ್ದೆ. ಆ ಪ್ಯಾಕೆಟ್ ನೋಡಿ, ಫಿಶ್ ಮಸಾಲ ಹಾಕಿಬಿಟ್ಟು ಫ್ರೈ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ತವಾ ಫ್ರೈ ಚೆನ್ನಾಗಿರುತ್ತೆ. ಆಮೇಲೆ ಇದು ದಿಯಾ,
ಎಲ್ಲನೂ ಅಲ್ಲೇ ಇಲ್ಲೇನಿರುತ್ತೋ ಅಲ್ಲೆಲ್ಲ ಅಲ್ಲಲ್ಲೇ ಇರುತ್ತೆ. ಇಲ್ಲಿ ನೋಡಿ ಇದು ಮಾಡಿರೋದು ಇದೆಲ್ಲ ಇಲ್ಲೇ 2 days ಬ್ಯಾಕ್ ಮಾಡಿರೋದೆಲ್ಲ ಇಲ್ಲೇ ಇದೆ. ಹಿಂಗೆ ಇರುತ್ತೆ. ನಾನು ಇದೇ ಪ್ಲೇಸಲ್ಲಿ ಕೂತ್ಬಿಟ್ಟು ಡೈಲಿ ವೀಡಿಯೋಸ್ ಹಾಕೋದು. ಇದನ್ನು ಮೇಲ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಫ್ಲವರ್ ಹಾಕಿದ್ದೆ, ಅದು ತೆಗೆದಿದ್ದೀನಿ. ಇದೆಲ್ಲ ಇನ್ನು ತೆಗಿಬೇಕು. ಇನ್ನು ಆಲ್ರೆಡಿ ಇನ್ನೂ ಒಂದು 3 ವಿಡಿಯೋಸ್ ಇದೆ, ಅದಕ್ಕೋಸ್ಕರ ಇದನ್ನು ರಿಮೂವ್ ಮಾಡಿಲ್ಲ. ಇದು ಹಾಗೆ ಇದೆ. ಇಡ್ಲಿ ಫಸ್ಟ್ ಇದು ಹಾಕ್ತೀನಿ ಇವಾಗ ನೆಕ್ಸ್ಟ್ ವಿಡಿಯೋಕ್ಕೆ. ಆಯಿತು, ಸಂಜೆ ಆಯ್ತು, ಇವಾಗ ಹೊರಡೋ ಟೈಮ್. ಓಕೆ, ಓಕೆ. ಹಾಗೆ ನಮ್ಮದು ಅಕ್ಕನ ಮಗಳದ್ದು ಹೈಸ್ಕೂಲ್ದು ಅಡ್ಮಿಷನ್ ಇತ್ತು. ಅದು ಅಡ್ಮಿಷನ್ ಮಾಡೋಣ ಅಂತ ನಾನೇ ಹೋಗಿದ್ದೆ, ಅವಳನ್ನು ಕರ್ಕೊಂಡು. ಹಾಗೆ ದಿಯನೂ ಕರ್ಕೊಂಡು ಹೋಗಿದ್ದೆ. ದಿಯನು ಸ್ವಲ್ಪ ಅಲ್ಲಿ ಗೌರ್ಮೆಂಟಿಂದ ಒಂದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಆಗಿದೆ, ಅಂದರೆ ಇವ್ರ ಹೈಸ್ಕೂಲ್ ಪಕ್ಕನೇ. ಅದರಲ್ಲಿ ನೋಡೋಣ ಸೀಟ್ ಸಿಗತ್ತಾ ಅಂತ ನೋಡೋಣ ಅಂತ ಹೋಗಿದ್ದೆ. ಬಟ್ LKG ಅಲ್ವಾ ಇವಳು, ಅಲ್ಲಿ ಇರೋದು ಟೋಟಲ್ 30 ಸೀಟ್ ಅಷ್ಟೇ ಆಗಿರುತ್ತೆ. ಅದರಲ್ಲಿ ಇವಾಗ ನಾನು ಹೋದಾಗ 58 ಸೀಟ್ ಆಗಿತ್ತು, 58 ಸೀಟ್ ಆಗಿತ್ತು. ಅದರಲ್ಲಿ ಅಂದರೆ ಚೀಟಿ ಹಾರಿಸ್ತಾರೆ. ಅದರಲ್ಲಿ ಯಾರ ಹೆಸರು ಬರುತ್ತೋ 30 ಪೀಪಲ್ ಅಂದರೆ 30 ಚೀಟಿಲಿ ಯಾರ ಹೆಸರು ಬರುತ್ತೋ ಆ ಮಕ್ಕಳಿಗೆ ಅಲ್ಲಿ ಪರ್ಮಿಷನ್ ಕೊಡ್ತಾರೆ LKGಗೆ. ಅಂದರೆ ಗೌರ್ಮೆಂಟಿಂದ ಇರೋದು ಇದು. ಓನ್ಲಿ 30 ಸೀಟ್ ಅಷ್ಟೇ ಅಲೋ ಇರೋದು ಇಲ್ಲಿ. ಅದು ಅಲ್ಲಿಂದ ನೆಕ್ಸ್ಟ್ 7th ಅವ್ರದ್ದೇ ಗೌರ್ಮೆಂಟಿಂದೇ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಆಗಿರುತ್ತೆ. ಅದು ಸಪ್ರೇಟಾಗಿ ಮಂಕಿಲೇ ಅದ್ರ ಬಿಲ್ಡಿಂಗ್ ಇದೆ, ಆ ಸ್ಕೂಲೇ ಸಪ್ರೇಟ್ ಆಗಿದೆ. ಇದು ಹೈಸ್ಕೂಲ್ ಗ್ರೌಂಡಲ್ಲೇ ಅದು ಆ ಸ್ಕೂಲದ್ದು ಇರೋದು. ಇಂಗ್ಲೀಷ್ ಮೀಡಿಯಮ್, ಫುಲ್ ಇಂಗ್ಲೀಷ್ ಮೀಡಿಯಮಲ್ಲಿ. ಬಟ್ ಫ್ರೆಶರಾಗಿ ತೊಗೊಳೋದು LKGಗೇ. LKGಲೇ ಆ ಥರ ಎಷ್ಟು ಮಕ್ಕಳು ಬರ್ತಾರೋ ಹೊರಗಡೆಯಿಂದ ಆ ಮಕ್ಕಳಲ್ಲಿ ಇವಾಗ ಆಲ್ರೆಡಿ 60 ಹತ್ತತ್ರ ಆಗಿತ್ತು. ಅದರಲ್ಲಿ ಚೀಟಿ ಎಲ್ಲ ನೇಮ್ ಬರೆದ್ಬಿಟ್ಟು ಚೀಟಿ ಹಾರಿಸ್ತಾರೆ. ಅದರಲ್ಲಿ 30 ಜನ ಮಕ್ಕಳದ್ದು ಚೀಟಿ ತೆಗಿತಾರೆ. ಅದರಲ್ಲಿ ಹೆಸರಲ್ಲಿ ಏನಾದ್ರು ಬಂದರೆ ಓಕೆ, ದಿಯನೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಆಗತ್ತಾ ಆಗಲ್ವಾ ಅಂತ. ಈಗ 5ಕ್ಕೆ ಅಂದರೆ ಇವತ್ತು 4 ಡೇಟು, 3 ನಾಳೆ ನಾಡಿದ್ದು 5ಕ್ಕೆ ಅದರದ್ದು ಏನಂತ ಬರುತ್ತೆ, ಕರೀತಾರೆ. ಅವರು ನಂಬರೆಲ್ಲ ಇಸ್ಕೊಂಡಿದ್ದಾರೆ. ಆವಾಗ ಹೋಗೋದು, ಎಲ್ಲರ ಮುಂದೂ ಚೀಟಿ ಹಾಕ್ತಾರೆ. ಅದರಲ್ಲಿ ಯಾರು ಬರುತ್ತೆ ನೋಡೋಣ ಅಂದ್ಕೊಂಡಿದ್ದೀನಿ. ದಿಯನ್ ಬರ್ಬೋದು ಅಂತ, ಬಂದರೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನೆಕ್ಸ್ಟ್ ಅದೇ ಇವಳದು ಅಲ್ಲೇ ಹೈಸ್ಕೂಲ್ ಆಗಿತ್ತಲ್ಲ, ನಾನೇ ಕರ್ಕೊಂಡು ಹೋಗಿದ್ದೆ ಅಡ್ಮಿಷನ್ ಮಾಡೋಣ ಅಂತ. ಅಡ್ಮಿಷನ್ ಎಲ್ಲ ಮಾಡಿ ಆಮೇಲೆ ಇದ್ರದ್ದು ವಿಚಾರಿಸ್ಕೊಂಡು, ದಿಯಂದು ಸ್ಕೂಲ್ದು ವಿಚಾರಿಸ್ಕೊಂಡು ಕರ್ಕೊಂಡು ಬಂದೆ.